ಇವಾಗಲೇ ಈ ವಿಡಿಯೋ ಶೇರ್ ಬಟನ್ ಒತ್ತು ಬಿಡಿ. ಯಾಕೆಂತಂದ್ರೆ ನಿಮ್ಮ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಅಥವಾ ಅಪ್ಪನೋ ಅಮ್ಮನೋ ಈ ತಪ್ಪು ಮಾಡ್ತಾನೆ ಇರ್ತಾರೆ. ಏನು ಅಂತಂದ್ರೆ ಮಲಗ್ತಕ್ಕಂಥ ರೀತಿ. ಮಲಗುವಾಗ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಉಲ್ಟಾ ಮಲಗಿ ಒಂದು ಕಾಲ್ ನೇರವಾಗಿಟ್ಟು ಮತ್ತೊಂದು ಕಾಲ್ ಮಡಿಸಿಬಿಟ್ಟು ಮಲಗ್ತಾರೆ. ಈ ತರ ಮಲಗೋದ್ರಿಂದ ನಮ್ಮ ದೇಹದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ತುಂಬಾ ಜನಕ್ಕೆ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಇದ್ದೇ ಇರುತ್ತೆ. ಹಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ರೀತಿ ಉಲ್ಟಾ ಮಲಗದಂದ್ರೆ ಏನಾಗುತ್ತೆ ಅಂತಂದ್ರೆ ಇತ್ತೀಚೆಗೆ ನಡೆದಂತ ಒಂದು ಅಧ್ಯಯನಗಳ ಪ್ರಕಾರ ಈ ರೀತಿ ಮಲಗೋದು ಹೇಗೆ ಅಂತಂದ್ರೆ ನಮ್ಮ ಬೆನ್ನ ಮೇಲೆ ಒಂದು ರಾತ್ರಿ ಪೂರ್ತಿ ತೂಕದ ವಸ್ತುವನ್ನು ಇಟ್ಟ ರೀತಿ. ಅವಾಗ ಏನಾಗುತ್ತೆ ಅಂತಂದ್ರೆ ವಿಪರೀತ ಒತ್ತಡ ನಮ್ಮ ಸ್ಪೈನ್ ಮೇಲೆ ಬೀಳೋದ್ರಿಂದ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಷನ್ ಈ ತರ ತೊಂದರೆಗಳು ಮುಂದೆ ಉಂಟಾಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಮುಂದೆ ಕೈಗಳಲ್ಲಿ ನೋವು ಬರೋದು ಅಥವಾ ಕೈಯಲ್ಲಿ ಜೋಮ್ ಬರೋದು ಅಥವಾ ಕಾಲಲ್ಲಿ ನೋವು ಬರೋದು ಅಥವಾ ಕಾಲಲ್ಲಿ ಜೋಮ್ ಬರೋದು ಈ ತರ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಈ ತರ ಮಲಗೋ ಅಭ್ಯಾಸ ನಿಮ್ಗೆ ಇತ್ತು ಅಂತಂದ್ರೆ ಸ್ಟಾಪ್ ಮಾಡಿ ಚೆನ್ನಾಗಿ ಮಲಗ್ತಕ್ಕಂಥ ರೀತಿ, ನಮ್ಮ ದೇಹ ರಿಲ್ಯಾಕ್ಸ್ ಆಗ್ತಕ್ಕಂಥ ರೀತಿ ಹೇಗೆ ಅಂತಂದ್ರೆ ಒಂದು ಎಡ ಬದಿಯಲ್ಲಿ ಮಲಗಬೇಕು ಅಥವಾ ಬೆನ್ನ ಮೇಲೆ ಮಲಗಬೇಕು. ಹಾಗಾಗಿ ಈ ತಪ್ಪು ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಮಾಡ್ತಾ ಇರ್ತಾರೆ. ವಿಡಿಯೋ ಖಂಡಿತ ಶೇರ್ ಮಾಡಿ. ಬೆನ್ನಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ಸಾಧ್ಯಷ್ಟು ನಾವು ಕಡಿಮೆ ಮಾಡೋಣ.